ವಾಚಸ್ವಿನಿ ಕ್ರಿಯೇಟರ್ಸ್ ಕನ್ನಡ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಈ ದಿನ ನಿಮಗೆ ನಾನು ತಿಳಿಸ್ತಾ ಇರುವಂಥದ್ದು ಯೂಟ್ಯೂಬ್ ಚಾನಲಿನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹೇಗಿರುತ್ತೆ ಅಂತ ಮೊದಲು ತಿಳ್ಕೊಳ್ಳಿ. ಇದು ಮುಖ್ಯವಾಗಿ ಯಾರು ಯೂಟ್ಯೂಬ್ ಚಾನಲ್ ಮೂಲಕ ಹಣವನ್ನ ಗಳಿಸಬೇಕು ಅಂತ ನೀವಿರ್ತೀರಲ್ಲ, ನಿಮಗೋಸ್ಕರ ಇದು ಅಗತ್ಯ. ಸುಮ್ಮನೆ ಟೈಮ್ ಪಾಸಿಗೋಸ್ಕರ ಚಾನಲ್ ಮಾಡಿಕೊಂಡವರು ಇದರ ಬಗ್ಗೆ ಗಮನ ಹರಿಸುವ ಅಗತ್ಯ ಇಲ್ಲ. ಆದರೆ ಜಾಬ್ ದರದಲ್ಲಿ ಯೂಟ್ಯೂಬ್ ಚಾನಲಿನಿಂದ ಹಣ ಗಳಿಸಲೇಬೇಕು ಅಂತ ಅಂದ್ಕೊಂಡವರು ಮುಖ್ಯವಾಗಿ ಯೂಟ್ಯೂಬ್ ಚಾನಲಿನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನು ನೀವು ತಿಳ್ಕೊಳ್ಬೇಕು. ಈಗ ಯಾವ ರೀತಿಯ ವಿಡಿಯೋಗಳನ್ನು ನೀವು ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಚಾನಲ್ಗೆ ಅಪ್ಲೋಡ್ ಮಾಡಬಹುದು. ನಿಮ್ಮ ಚಾನಲ್ನಲ್ಲಿ ಎಲ್ಲ ರೀತಿಯ ವಿಡಿಯೋಗಳನ್ನು ನೀವು ಅಪ್ಲೋಡ್ ಮಾಡಬಹುದು. ಆದರೆ ಜನರಿಗೆ ಭಯ ಹುಟ್ಟಿಸುವಂಥದ್ದು, ಭೂತ ಪ್ರೇತ ಪಿಶಾಚಿ ಇಂತಹಗಳದ್ದು ಅಥವಾ ಕೊಲೆ ಸುಲಿಗೆ ಇಂತಹದ್ದು, ವಿವಾದವಾಗುವಂತಹ ವಿಡಿಯೋಗಳು, ಇವುಗಳೆಲ್ಲ ನಿಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವ ಹಾಗಿಲ್ಲ. ಜೊತೆಗೆ ಅಶ್ಲೀಲವಾಗಿರುವಂಥದ್ದು, ಮಕ್ಕಳಿಗಾಗಿರಲಿ ಇನ್ನು ಯಾರಿಗೇ ಆಗಿರಲಿ ನೆಗೆಟಿವ್ ಸಂದೇಶ ಕೊಡುವಂತಹ ವಿಡಿಯೋಗಳನ್ನು ನೀವು ಅಪ್ಲೋಡ್ ಮಾಡುವ ಹಾಗಿಲ್ಲ. ಆ ನಂತರ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು, ಕಾಪಿ, ಯಾವುದೇ ಬೇರೆ ವಿಡಿಯೋಗಳ ಕಾಪಿಯನ್ನು ನಾವು ನಮ್ಮ ಚಾನಲಲ್ಲಿ ಹಾಕುವ ಹಾಗಿಲ್ಲ. ಈಗ ಒಂದು ಹಾಡು ಹೇಳ್ತೀವಿ ಅಂತ ಅನ್ಕೊಳ್ಳೋಣ. ಯಾರೋ ಹಾಡು ಹೇಳಿ ಅವರ ಚಾನಲಿನಲ್ಲಿ ಅದು ಮಾನಿಟೈಸೇಷನ್ಗೆ ಒಳಗೊಂಡಿದ್ದಾಗ ಅದನ್ನು ನಾವು ಮ್ಯೂಸಿಕ್ಕನ್ನು ಮತ್ತು ಹಾಡನ್ನು ಕದ್ದು ಬಿಟ್ಟು ನಾವು ಹಾಡು ಹೇಳಿದರೆ ನಮ್ಮ ಚಾನಲಿನ ಮಾನಿಟೈಸೇಷನ್ ಅಂತ ಹೇಳಿದ್ರೆ ಹಣ ಗಳಿಕೆಯ ಸಾಮರ್ಥ್ಯ ಯಾವಾಗ ಪ್ರಾರಂಭ ಆಗತ್ತೆ, ಮಾನಿಟೈಸೇಷನ್ ಅಂತ ಹೇಳಿದ್ರೆ ನಮ್ಮ ಚಾನಲ್ ಆ ದಿನದಿಂದ ಹಣ ಗಳಿಸ್ಲಿಕ್ಕೆ ಸಿದ್ಧವಾಗಿದೆ ಅಂತ ಅರ್ಥ. ಆ ದಿನದಿಂದ ನಮ್ಮ ಚಾನಲಲ್ಲಿ ಓಡುವ ಆಡ್ಸ್ಗಳಿಗೆ ಹಣ ಬರುತ್ತೆ ಅಂತ ಅರ್ಥ. ಮಾನಿಟೈಸೇಷನ್ ಆಗಿದೆ ಅಂತ ಹೇಳಿದ್ರೆ ಚಾನಲ್, ಓಕೆನಾ? ಈಗ ಬೇರೆ ಚಾನಲಿನ ವಿಡಿಯೋಗಳನ್ನ, ಸಿನಿಮಾದ ತುಣುಕುಗಳನ್ನ, ಇವುಗಳನ್ನೆಲ್ಲ ನಾವು ಕಾಪಿ ಮಾಡಿ ನಮ್ಮ ಚಾನಲಲ್ಲಿ ಹಾಕಿದ್ರೆ ನಮ್ಮ ಚಾನಲಿನ ಮಾನಿಟೈಸೇಷನ್ ಸಮಯದಲ್ಲಿ ಓಡ್ತಾ ಇರತ್ತೆ. ಚಾನಲಲ್ಲಿ ನಾವು ಹಾಕಿರುವ ವಿಡಿಯೋ ನೋಡ್ತಾ ಇರುತ್ತೆ, ವ್ಯೂಸ್ ಬರ್ತಾ ಇರುತ್ತೆ. ಆದ್ರೆ ನಮ್ಮ ವಿಡಿಯೋ ನಮ್ಮ ಚಾನಲಿನ ಹಣ ಗಳಿಕೆಯ ಸಂದರ್ಭದಲ್ಲಿ ಕಡಿತವಾಗತ್ತೆ. ಕೆಲವೊಂದು ಸಾರಿ ಚಾನಲನ್ನೇ ಡೆಲೀಟ್ ಮಾಡುವ ಸಂದರ್ಭ ಇರುತ್ತೆ. ಯಾಕಂದ್ರೆ ಬರೀ ನಾವು ಬೇರೆಯವ್ರದ್ದೇ ಕಾಪಿ ಮಾಡ್ತಾ ಇದ್ದೀವಿ, ನಮ್ಮ ಸ್ವಂತಿಕೆ ಏನೂ ಇಲ್ಲ ಅಂತ ಅದು ಗುರುತಿಸತ್ತೆ. ಈಗ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು, ಬೇರೆ ಯಾರದೇ ವಿಡಿಯೋಗಳನ್ನ ಕಾಪಿ ಮಾಡದೇ ಇದ್ರೆ ನಮ್ಮ ಚಾನಲ್ಗೆ ಬಹಳ ಗೌರವ ಮತ್ತೆ ಬಹಳ ಜನಪ್ರಿಯತೆ ಕೂಡ ಸಿಗತ್ತೆ. ಗೊತ್ತಾಯ್ತಲ್ಲ? ಇದು ಮುಖ್ಯವಾಗಿರುವಂತ ವಿಷಯ. ಅದ್ರ ಜೊತೆಗೆ ಸಬ್ಸ್ಕ್ರೈಬರ್ಸ್, ನಮ್ಮ ಯೂಟ್ಯೂಬ್ ಚಾನಲಿನ ಸಬ್ಸ್ಕ್ರೈಬರ್ಸ್ ನಮ್ಮ ಚಾನಲ್ ಪ್ರಾರಂಭವಾಗಿ 5 ವರ್ಷ ಆಗಿರಲಿ 10 ವರ್ಷ ಆಗಿರಲಿ ಟೋಟಲ್ ಸಬ್ಸ್ಕ್ರೈಬರ್ಸ್ 1,000 ಆಗಿರಬೇಕು. ಆಮೇಲೆ ಇನ್ನೊಂದು ಕಂಡೀಷನ್ ಇದೆ ಯೂಟ್ಯೂಬ್ ಚಾನಲ್ನವ್ರದ್ದು, 4,000 ಟೈಮ್, 4,000 ವಾಚ್ ಹವರ್ಸ್ ಅಂತಾರೆ. ವೀಕ್ಷಣೆ ಮಾಡಿದ ಸಮಯ, ನಮ್ಮ ಚಾನಲಿನ ವಿಡಿಯೋಗಳನ್ನು ವೀಕ್ಷಣೆ ಮಾಡಿರುವಂತಹ 4,000 ಗಂಟೆಗಳು ಒಂದೇ ವರ್ಷದಲ್ಲಿ ಕಂಪ್ಲೀಟ್ ಆಗಿರಬೇಕು. ನಿಮ್ಮ ವಾಚ್ ಅವರ್ ಎನ್ನುವಂಥದ್ದು ನಿಮ್ಮ ಚಾನೆಲ್ ಪ್ರಾರಂಭವಾಗಿ 5-6 ವರ್ಷಗಳಾಗಿದ್ದಾಗ 5-6 ವರ್ಷದಿಂದ ನಡೆದುಕೊಂಡು ಬಂದಿರುವಂತಹ ವಾಚ್ ಅವರ್ ಕೌಂಟ್ ಮಾಡೋದಿಲ್ಲ. ಒಂದೇ ವರ್ಷದ ಅವಧಿಯಲ್ಲಿ, 5 ವರ್ಷದಲ್ಲಿ, ಯಾವುದೇ ವರ್ಷದ ಅವಧಿಯಲ್ಲಿ ನಿಮ್ದು ಕೊನೆಯ ವರ್ಷದಲ್ಲೇ ಕಂಪ್ಲೀಟ್ ಆಗುವಂಥದ್ದು. 5 ವರ್ಷ ಚಾನಲ್ ಪ್ರಾರಂಭವಾಗಿ ಆಗಿದೆ, 6ನೇ ವರ್ಷದಲ್ಲಿ ಒಂದೇ ವರ್ಷದಲ್ಲಿ 4,000 ಅವರನ್ನ ನಿಮ್ಮ ಚಾನಲ್ ಕಂಪ್ಲೀಟ್ ಮಾಡಿರಬೇಕು. ಆಗ ಮಾನಿಟೈಸೇಷನ್ಗೆ ಸ್ವೀಕಾರ ಹೊಂದತ್ತೆ ನಿಮ್ಮ ಚಾನಲ್. ಇದು ಮುಖ್ಯವಾಗಿರುವಂತಹ ವಿಷಯ, ಸರಿನಾ? ಇದ್ರ ಜೊತೆಗೆ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ, ನಾವು ಮತ್ಯಾವುದನ್ನು ಹುಡುಕುವ ಹಾಗಿಲ್ಲ, ಏನು ಬೇಡ. 3 ತಿಂಗಳಿಗೆ 3 ವಿಡಿಯೋಗಳು, ಅಂದ್ರೆ
90 ದಿನಗಳಲ್ಲಿ 3 ವಿಡಿಯೋಗಳನ್ನು ಹಾಕಬೇಕು. ತಿಂಗಳಿಗೆ 1 ವಿಡಿಯೋ ಕಂಪಲ್ಸರಿ ನಾವು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲೇಬೇಕು. ಅದು ಅಷ್ಟು ಓಡಲೇಬೇಕಾಗಿರತ್ತೆ. ಜೊತೆಗೆ ಸಬ್ಸ್ಕ್ರೈಬರ್ಗಳು ನೋಡಿ 500, 1000 ಹೀಗೆಲ್ಲ ಹೆಚ್ಚಿಗೆ ಆಗ್ತಾ ಇದ್ದಾಗೆ ಜನರಿಗೆ ತಲುಪಿಸುವ ಹಂತ ಪ್ರೋತ್ಸಾಹವನ್ನ ಯೂಟ್ಯೂಬ್ ಜಾಸ್ತಿ ಕೊಡುತ್ತೆ. ಆಮೇಲೆ ಅದರೊಳಗಡೆ ಇರುವಂಥ ಸೆಟ್ಟಿಂಗ್ನ ವಿಷಯಗಳಲ್ಲೂ ಕೂಡ ಬಹಳಷ್ಟು ಮಾಹಿತಿಗಳನ್ನು ನಮಗೆ ಯೂಟ್ಯೂಬ್ ಒದಗಿಸ್ತಾ ಹೋಗುತ್ತೆ. ಹೆಚ್ಚು ನಾವು ಹಣ ಗಳಿಸುವ ಉತ್ಸಾಹ ತೋರಿಸಿದಷ್ಟು ನಮಗೆ ಯೂಟ್ಯೂಬ್ ಚಾನಲ್ ಪ್ರೋತ್ಸಾಹ ಕೊಡ್ತಾ ಅವಕಾಶಗಳನ್ನು ಹೆಚ್ಚಿಗೆ ನೀಡ್ತಾ ಹೋಗುತ್ತೆ. ಇದು ಮುಖ್ಯ. ಎಲ್ಲದಕ್ಕಿಂತ ಮೊದಲನೇದಾಗಿ ಕಾಪಿ ಹೊಡೆಯುವ ಕೆಲಸ ಮಾಡಬಾರ್ದು. ಬೇರೆ ಬೇರೆ ಚಾನಲ್ನವರ ವಿಡಿಯೋಗಳನ್ನು ತಂದುಬಿಟ್ಟು ಇಲ್ಲಿ ನಾವು ಅಪ್ಲೋಡ್ ಮಾಡಬಾರ್ದು. ಇಷ್ಟು ಇದ್ರೆ ಮಾನಿಟೈಸೇಷನ್ ಆಗುವ ಸಮಯದ ತನಕ ಯೂಟ್ಯೂಬ್ ಚಾನಲ್ಲೇ ಎಲ್ಲ ಮಾಹಿತಿಗಳನ್ನು ಮೆಸೇಜ್ಗಳ ಮೂಲಕ ತಿಳಿಸಿ ನಮ್ಮನ್ನು ಆ ಹಂತಕ್ಕೆ ತಲುಪಿಸುತ್ತೆ. ಮಾನಿಟೈಸೇಷನ್ ಆದ ನಂತರ ನಾವು ಜನರನ್ನ ರೀಚ್ ಮಾಡಬೇಕು. ಹೇಗೆ ರೀಚ್ ಮಾಡಬೇಕು ಅನ್ನೋದು ಬಹಳಷ್ಟು ಜನರ ಸಮಸ್ಯೆ. ಅದಕ್ಕೆ ಮತ್ತೊಂದು ವಿಡಿಯೋವನ್ನು ಮಾಡಿಬಿಟ್ಟು ನಿಮಗೆ ಮಾಹಿತಿಗಳನ್ನು ಕೊಡ್ತೇನೆ. ಹೇಗೆ ಜನರಿಗೆ ಅಟ್ರಾಕ್ಟ್ ಆಗಿ ಹೆಚ್ಚು ವಿಡಿಯೋಗಳನ್ನು ನಾವು ಮಾನಿಟೈಸೇಷನ್ಗೆ ತಲುಪಲಿಕ್ಕೆ ಹೇಗೆ ನಾವು ಶ್ರಮ ಪಡಬೇಕು ಅನ್ನುವಂಥದ್ದು ಮತ್ತೆ ಹೊಸ ವಿಡಿಯೋದಲ್ಲಿ ತಿಳಿಸ್ತೇನೆ. ಈಗ ನೀವು ತಿಳ್ಕೊಳ್ಬೇಕಾಗಿದ್ದದ್ದು ಯೂಟ್ಯೂಬ್ ಚಾನಲ್ನವರ ಟರ್ಮ್ಸ್ ಆ್ಯಂಡ್ ಕಂಡೀಷನ್. ನಿಮ್ಮ ಪ್ರತಿಭೆ ಸ್ವಂತದ ವಿಡಿಯೋಗಳನ್ನು ನೀವು ಅಪ್ಲೋಡ್ ಮಾಡ್ತಾ ಹೋಗಿ. ಚಿಕ್ಕ ವಿಡಿಯೋ ದೊಡ್ಡ ವಿಡಿಯೋ ಅಂತ ಇಲ್ಲ. ನೀವು ಶಾರ್ಟ್ಸ್ಗಳನ್ನು ಮಾಡ್ಬೋದು, ಲಾಂಗ್ ವಿಡಿಯೋಸ್ಗಳನ್ನು ಮಾಡ್ಬೋದು. ಯಾವುದೇ ರೀತಿಯ ಸಣ್ಣ ಪುಟ್ಟ ವಿಡಿಯೋಗಳನ್ನು ನೀವು ಮಾಡಿ ಅಪ್ಲೋಡ್ ಮಾಡ್ಬೋದು. ಜನರಿಗೆ ಮೆಚ್ಚುಗೆ ಆಗಿರುವಂಥದ್ದು ಮುಖ್ಯ. ಇಲ್ಲಿ ತಿಳ್ಕೊಂಡ್ರಲ್ಲ ಯೂಟ್ಯೂಬ್ ಚಾನಲ್ನ ಕಂಡೀಷನ್ ಏನು ಅಂತ ತಿಳ್ಕೊಂಡ್ರಲ್ಲ. ಇದನ್ನ ಪ್ರತಿ ವಿಡಿಯೋದಲ್ಲೂ ನೀವು ಫಾಲೋ ಮಾಡಬೇಕು. ನೋಡಿ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನೀವು ನಿಮ್ಮ ವಿಡಿಯೋದಲ್ಲಿ ಹಾಕಬೇಕಾದ್ರೂ ಅದು ಕಾಪಿ ಹೊಡೆದಿರಬಾರ್ದು. ಕಾಪಿ ರೈಟ್ ಅಂತ ಇರತ್ತೆ. ಕಾಪಿ ರೈಟ್ ಆಪ್ಷನ್ ಹೊಂದಿರುವಂತಹ ಹಾಡುಗಳನ್ನು ನೀವು ಹಾಕಬಾರ್ದು. ಕಾಪಿ ರೈಟ್ ಇಲ್ಲದೆ ಇರುವಂತಹ ಹಾಡುಗಳನ್ನು ನೀವು ಹಾಕ್ಬೋದು. ಕಾಪಿ ರೈಟ್ ಇರುವಂತಹ ಹಾಡುಗಳನ್ನು ನೀವು ನಿಮ್ಮ ವಿಡಿಯೋದಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿ ಬಳಸಿದ್ರೆ ನಿಮ್ಮ ವಿಡಿಯೋ ಮಾನಿಟೈಸೇಷನ್ನ ಕಂಡೀಷನ್ನ ವಿರುದ್ಧವಾಗಿರುತ್ತೆ. ಆಮೇಲೆ ನೀವೇನೋ ವಿಡಿಯೋ ಮಾಡ್ತಾ ಇದ್ದೀರಾ, ಪಕ್ಕದಲ್ಲಿ ಯಾರೋ ಮ್ಯೂಸಿಕ್ ಹಾಕಿದ್ದಾರೆ, ಅದು ಆಟೋಮೆಟಿಕ್ಲಿ ನಿಮ್ಮ ವಿಡಿಯೋದಲ್ಲಿ ಸೆಟ್ ಆಗ್ತಾ ಹೋಗ್ತಾ ಇದೆ ನಿಮ್ಮ ವಿಡಿಯೋ ಜೊತೆಗೆ, ಅದು ಕೂಡ ಕಾಪಿರೈಟ್ ಆಗತ್ತೆ. ನೀವು ಸುತ್ತಮುತ್ತಲಿರುವಂತಹ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅನ್ನು ಕೂಡ ಗಮನಿಸಿ ನಿಮ್ಮ ವಿಡಿಯೋಗಳನ್ನ ಚಿತ್ರೀಕರಣ ಮಾಡಿ ಹಾಕ್ಬೇಕಾಗತ್ತೆ. ಕಾಪಿರೈಟ್ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಇಲ್ಲಿ ಕೆಲಸ ಮಾಡುತ್ತೆ. ಯೂಟ್ಯೂಬ್ನವರು ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ. ಹೆಚ್ಚು ಕಾಪಿರೈಟ್ ಇರುವಂತಹ ವಿಡಿಯೋಗಳನ್ನ ನೀವು ಹಾಕಿದ್ರೆ ನಿಮ್ಮ ಚಾನಲ್ ಅನ್ನೇ ಡಿಲೀಟ್ ಮಾಡುವಂತಹ ಅವಕಾಶಗಳು ಹೆಚ್ಚಿರುತ್ತೆ. ಗಮನಿಸಿಕೊಂಡು ನಿಮ್ಮ ಯೂಟ್ಯೂಬ್ನ ಚಾನಲ್ಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ. ಶುಭವಾಗ್ಲಿ. ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರಿ ವಾಚಸ್ವಿನಿ ಕ್ರಿಯೇಟರ್ಸ್ ಕನ್ನಡದಲ್ಲಿ.